ಹೊತ್ತಾರ ಎದ್ದು ಅಗ್ಗವಣೆ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸೋ ಲಿಂಗವ. ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರು, ಹೊತ್ತು ಹೋಗದ ಮುನ್ನ ಮೃತ್ಯು ಒಯ್ಯದ ಮುನ್ನ ತೊತ್ತುಗೆಲಸವ ಮಾಡು ಕುಡಲ ಸಂಗಮ ದೇವನ. ಇಲ್ಲಿ ಹೊತ್ತಾರ ಎದ್ದು ಅಗ್ಗವಣೆ ಪತ್ರೆಯ ತಂದು ಪೂಜಿಸೋ ಲಿಂಗವ ಎನ್ನುವಂಥ ಮಾತಿನಲ್ಲಿ ಹೊತ್ತಾರ ಎದ್ದು ಹೊತ್ತು ಹೋಗದ ಮುನ್ನ ಪೂಜಿಸೋ ಲಿಂಗವ ಎನ್ನುವಂತಹ ಒಂದು ವಚನ ಬರುತ್ತೆ. ಆದರೆ ಈ ವಚನದಲ್ಲಿ ಹೊತ್ತಾರ ಎದ್ದು ಹೊತ್ತು ಹೋಗದ ಮುನ್ನ ಅಂದರೆ ಯಾವಾಗ? ಉದಯವಾಗಿ ಸೂರ್ಯ ಅಸ್ತಮಾನವಾಗುವುದರೊಳಗೆಯೇ ಎನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ. ಆದರೆ ಈ ಪ್ರಶ್ನೆ ಅದಲ್ಲ. ಇಲ್ಲಿ ಹೊತ್ತು ಅಂದರೆ ಯಾವುದು? ಕೊನೆಗೆ ಹೇಳ್ತಾರೆ ನೋಡಿ, ಹೊತ್ತು ಹೋಗದ ಮುನ್ನ ಮೃತ್ಯು ಒಯ್ಯದ ಮುನ್ನ ಎನ್ನುವಂತಹ ಒಂದು ಮಾತು ಬರುತ್ತೆ. ಹೊತ್ತು ಹೋದ ಮೇಲೆ ಮೃತ್ಯು ಒಯ್ಯುತ್ತೆ ಈ ದೇಹವನ್ನು. ಯಾವ ಹೊತ್ತು? ನನ್ನ ದೇಹದ ಒಳಗೆ ಇರುವಂತಹ ಆಯುಷ್ಯದ ಹೊತ್ತು. ಹೊತ್ತಾರ ಎದ್ದು, ಇದನ್ನು ನೀನು ಹೊತ್ತನ್ನು ಅರ್ಥವನ್ನು ಮಾಡ್ಕೋ. ಯಾಕಂದರೆ ನಿನ್ನ ಹೊತ್ತು ಸೀಮಿತವಾಗಿದೆ, ನಿನ್ನ ಬದುಕು ಸೀಮಿತವಾಗಿದೆ, ನಿನ್ನ ಅವಧಿ ಸೀಮಿತವಾಗಿದೆ. ಆ ಸೀಮಿತವಾದ ಅವಧಿಯ ಒಳಗಾಗಿಯೇ ನೀನು ಜಾಗೃತನಾಗು. ನೀನು ಜಾಗೃತನಾಗದಿದ್ದರೆ ನಿನ್ನ ಹೊತ್ತು ಹೋಗದ ಮುನ್ನ ನಿನ್ನ ಹೊತ್ಕೊಂಡು ನೀನು ಹೋಗ್ತಾರೆ. ಹೊತ್ಕೊಂಡು ಹೋದ್ಮೇಲೆ ನೀನು ಇನ್ನೇನು ಬದುಕನ್ನು ಸಾಧ್ಯವಾಗುತ್ತೆ. ಹಾಗಾಗಿ ಹೇಳ್ತಾರೆ, ಹೊತ್ತು ಹೋಗದ ಮುನ್ನ ಪೂಜಿಸೋ ಲಿಂಗವ. ಇಲ್ಲಿ ಪೂಜಿಸೋ ಲಿಂಗವ ಎನ್ನುವಂತಹ ಮಾತನ್ನು ಹೇಳೋದಾದರೆ, ಪ್ರತಿಯೊಂದು ಚರಾಚರ ವಸ್ತುವಿನಲ್ಲಿ ಆಡಿದರೆ ಪರಮಾತ್ಮ ಇದ್ದಾನ ಎನ್ನುವಂತಹದ್ದನ್ನು ನೀನು ಅರ್ಥವನ್ನು ಮಾಡ್ಕೋ. ಆ ಅರ್ಥವನ್ನು ಮಾಡಿಕೊಂಡು ನೀನು ನಿನ್ನ ಬದುಕಿನಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀನು ತೊತ್ತು ಕೆಲಸವ ಮಾಡು ಕುಡಲ ಸಂಗಮ ದೇವನ. ಪರಮಾತ್ಮನಿಗೆ ಸೇವಕನಾಗಿ ಕೆಲಸವನ್ನು ಮಾಡು. ತೊತ್ತು ಅಂದರೆ ಸೇವಕ ಅಂತ ಅರ್ಥ. ಒಂದು ಕಡೆ ಹೇಳ್ತಾರೆ, ಮನೆಯ ತತ್ತಲಸಿದರೆ ತನಗೆ ತಾ ಮಾಡಿಕೊಂಬಂತೆ ನಿನಗೆ ನೀ ಮಾಡಿಕೋ ಕುಡಲ ಸಂಗಮ ದೇವ. ತೊತ್ತು ಅಂದರೆ ಸೇವಕ ಎನ್ನುವಂತಹ ಅರ್ಥ. ಇಲ್ಲಿ ಹೊತ್ತಾರ ಎದ್ದು ಅಂದರೆ ಹೊತ್ತನ್ನು ಅರ್ಥವನ್ನು ಮಾಡಿಕೊಂಡು ಹೊತ್ತಾರ ಎದ್ದು ಅಗ್ಗವಣಿ ಪತ್ರೆಯ ತಂದು. ಅಗ್ಗವಣಿ ಪತ್ರೆಯ ತಂದು ಅಂತ ಹೇಳಿದ್ರೆ ನೀರು ಮತ್ತು ಪೂಜೆಗೆ ಬೇಕಾದಂತಹ ಪದಾರ್ಥಗಳು ಅಂತ ಅರ್ಥ. ನೀವು ಪೂಜೆಗೆ ಬೇಕಾದಂಥ ಪದಾರ್ಥಗಳನ್ನು ತಂದು ನೀನು ಪೂಜೆಯನ್ನು ಮಾಡು. ಯಾಕೆ ಪೂಜೆಯನ್ನು ಮಾಡು ಅಂತ ಹೇಳಿದ್ರೆ, ನೀನು ಮಾನಸಿಕವಾಗಿ ಶುದ್ಧನಾಗು ಮತ್ತು ದೈಹಿಕವಾಗಿ ಸಮರ್ಥನಾಗು. ಪೂಜೆಯನ್ನು ಮಾಡೋ ಉದ್ದೇಶ ಏನಿರುತ್ತದೆ ಅಂತ ಹೇಳಿದರೆ, ಭಗವಂತನ ಒಲಿಸ್ಕೊಳ್ಳೋದಕ್ಕೋಸ್ಕರವಾಗಿ ಅಂತಲ್ಲ ಪೂಜೆಯನ್ನು ಮಾಡೋದು. ತಾನು ಮಾನಸಿಕವಾಗಿ ಶುದ್ಧನಾಗಬೇಕು, ವಿಶಾಲತ್ವವನ್ನು ಹೊಂದಬೇಕು, ಮತ್ತು ಶಾರೀರಿಕವಾಗಿ ಅವನೇನಾಗಬೇಕು ಅಂದರೆ ಸಮರ್ಥನಾಗಬೇಕು. ಆ ಶಾರೀರಿಕವಾಗಿ ಸಮರ್ಥನಾಗಿ ಮಾನಸಿಕವಾಗಿ ಶುದ್ಧನಾಗಿ ಅಗ್ಗವಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸೋ ಲಿಂಗವ. ನಿನ್ನ ಅವಧಿ ಮುಗಿಯೋದ್ರೊಳಗಾಗಿಯೇ ನೀನೇನು ಮಾಡಬೇಕು ಅಂತ ಹೇಳಿದ್ರೆ, ನೀನು ಭಗವಂತನಲ್ಲಿ ಅರ್ಚನೆಯನ್ನು ಮಾಡು. ಆಮೇಲೆ ಹೊತ್ತು ಹೋದ ಬಳಿಕ ನಿನ್ನ ಯಾರು ಬಲ್ಲರು. ನಿನ್ನ ಹೊತ್ಕೊಂಡು ಹೋದ್ಮೇಲೆ ನಿನ್ನ ಯಾರು ಈ ಲೋಕದಲ್ಲಿ ಬಲ್ತಾರೆ? ಏನೋ 4 ದಿವಸ ಇದ್ದ ಹೋದ ಅಂತ ಹೇಳ್ಬೋದು ಅಷ್ಟೇ ಹೊರತು ನೀನೇನು ಮಾಡಿದೆ ಜಗತ್ತಿಗೋಸ್ಕರವಾಗಿ ಅನ್ನೋ ಪ್ರಶ್ನೆಯನ್ನು ಮಾಡ್ತಾರೆ. ಹಾಗಾಗಿ ಆ ಪ್ರಶ್ನೆಯನ್ನು ಮಾಡುವುದಕ್ಕೆ ಪೂರ್ವದಲ್ಲಿ ನೀನೇನಾಗಬೇಕು ಅಂತ ಹೇಳಿದ್ರೆ, ತೊತ್ತು ಕೆಲಸವ ಮಾಡು ಕುಡಲ ಸಂಗಮ ದೇವನ. ಪರಮಾತ್ಮನ ಸೇವೆಯನ್ನು ನಾನು ಮಾಡಲೇಬೇಕು ಎನ್ನುವಂತಹ ಸಂಕಲ್ಪವನ್ನು ಮಾಡು ಎನ್ನುವಂತಹದ್ದನ್ನು. ಯಾಕೆ ಅಂತ ಹೇಳಿದ್ರೆ, ಈ ದೇಹ ಹುಟ್ಟಿದ ಮೇಲೆ ಒಂದಲ್ಲ ಒಂದು ದಿವಸ ಏನಾಗ್ತಿದೆ ಅಂತ ಹೇಳಿದ್ರೆ ಇದು ಸಾಯಲೇಬೇಕು. ಅದಕ್ಕೆ ಮಕ್ಕಳಿದ್ದಾಗೆಲ್ಲ ಒಂದು ಸಣ್ಣ ಪದ್ಯವನ್ನು ಹೇಳ್ತಿದ್ರೆ ಇದು ಪೂರಕವಾಗಿ. ಏನು? ಕಣ್ಣೇ ಮುಚ್ಚೆ ಕಾಡೇ ಗೂಡು, ಉದ್ದನ ಮೂಟೆ ಉರುಳೇ ಹೋಯಿತು, ನಮ್ಮಯ್ಯ ಹಕ್ಕಿ ಬಿಟ್ಟೆ ನಿಮ್ಮಯ್ಯ ಹಕ್ಕಿ ರಕ್ಷಿಟ್ಟುಕೊಳ್ಳಿ ಎನ್ನುವಂತಹ ಒಂದು ಮಾತು ಬರುತ್ತೆ. ಇದೇನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಕಣ್ಣು ಮುಚ್ಚಿದ ಮೇಲೆ ಕಾಡಿನಲ್ಲಿ ಗೂಡು, ಅರ್ಥಾತ್ ಸ್ಮಶಾನದಲ್ಲಿ ಒಂದು ಗೂಡು. ಈ ಸ್ಮಶಾನದಲ್ಲಿ ಗೂಡಾದಾಗ ಅಲ್ಲಿ ಏನಾಗ್ತದೆ? ಉದ್ದನ ಮೂಟೆ. ಈ ಶರೀರ ಒಂದು ಉದ್ದಾಗಿರುವಂತಹ ಒಂದು ಮೂಟೆ. ಹೀಗೆ ನಾವು ಕಾಳು ಕಡಿ ಪಡಿ ಪದಾರ್ಥ ಸೊಪ್ಪು ಸೆದೆ ಎಲ್ಲವನ್ನೂ ಕೂಡ ನಾವು ಸೇರಿಸ್ತಾನೆ ಇರ್ತೀವಿ. ಸೇರಿಸ್ತಾ ಉದ್ದನ ಮೂಟೆ ಉರುಳೇ ಹೋಯಿತು. ಒಂದು ದಿವಸ ಏನಾಗುತ್ತೆ? ಇದು ಏನು? ಹೊತ್ತು ಹೋಗದ ಮುನ್ನ ಪೂಜಿಸೋ ಲಿಂಗವ ಅಂತ ಹೇಳ್ತಾರೆ. ಒಂದಲ್ಲ ಒಂದು ದಿವಸ ದೇಹ ಬಿದ್ದು ಹೋಗುತ್ತೆ. ಕಣ್ಣು ಮುಚ್ಚಿ ಆಯಿತು, ಕಾಡಿನ ಗೂಡಿನಲ್ಲಿ ಸೇರಿ ಆಯಿತು, ಉದ್ದನ ಮೂಟೆ ಉರುಳೇ ಹೋಯಿತು, ನಮ್ಮ ಹಕ್ಕಿ ಬಿಟ್ಟು ನಮ್ಮ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಆದರೆ ಕೊನೆಗೆ ಹೇಳ್ತಾರೆ ನೋಡಿ, ನಿಮ್ಮಯ ಹಕ್ಕಿ ರಕ್ಷಿಟ್ಟುಕೊಳ್ಳಿ. ಅಂದರೆ ಈ ಪ್ರಾಣವನ್ನು ರಕ್ಷಣೆಯನ್ನು ಮಾಡ್ಕೊಳ್ಬೇಕು ಅನ್ನೋದಾದರೆ ನೀನು ಏನಾದರೂ ಕೂಡ ಸಾರ್ಥಕವಾದಂತಹ ಕೆಲಸವನ್ನು, ಲೋಕ ನೆನೆಸಿಕೊಳ್ಳುವಂತಹ ಕೆಲಸವನ್ನು, ಲೋಕಕ್ಕೆ ಉಪಯುಕ್ತವಾಗುವಂತಹ ಒಂದು ಕೆಲಸವನ್ನು ನೀನು ನಿನ್ನ ಬದುಕಿನಲ್ಲಿ ಅಳವಡಿಸಿಕೊಂಡಾಗ, ಅದು ಹೇಗೆ? ಪರಮಾತ್ಮನ ಸೇವೆ ಎನ್ನುವಂತಹ ಭಾವದಿಂದ ನೀನು ನಿನ್ನ ಕರ್ತವ್ಯಗಳನ್ನು ಮಾಡ್ತಾ ಲೋಕದ ಕಲ್ಯಾಣವನ್ನು ಬಯಸುವಂಥ ಕೆಲಸವನ್ನು ನೀನು ಮಾಡಿದಾಗ ಆಗ ನಿನ್ನ ಬದುಕು ಸಾರ್ಥಕವಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಏನು? ಹುಟ್ಟಿ ಒಂದು ದಿವಸ ಸತ್ತು ಹೋಗ್ತೀವಿ ಎನ್ನುವಂತಹದ್ದನ್ನು ಆಗ್ತದೆ. ಆ ಬರೀ ಹುಟ್ಟಿ ಸಾಯಲಿಕ್ಕೋಸ್ಕರವಾಗಿ ಭೂಮಿ ಮೇಲೆ ನಾವು ಯಾರೂ ಕೂಡ ಬಂದಿಲ್ಲ. ಹುಟ್ಟಿದ ಮೇಲೆ ಸಾರ್ಥಕವಾದಂತಹ ಬದುಕನ್ನು ಹೊಂದಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಕೊಂಡೇ
ಈ ಬದುಕನ್ನು ಸಾಗಿಸು ಎನ್ನುವಂತಹದ್ದರ ಮೂಲಕವಾಗಿ ಇಲ್ಲೇನು ಮಾಡ್ತಾನೆ ಅಂತ ಹೇಳಿದ್ರೆ ಈ ವಚನದಲ್ಲಿ ಹೇಳ್ತಾರೆ, ನೀನು ನಿನ್ನ ಹೊತ್ತನ್ನು ನೀನು ಅರಿ, ನಿನ್ನ ಜಾಗೃತನಾಗು, ನಿನ್ನ ಬದುಕನ್ನು ಹಸನನ್ನಾಗಿ ಮಾಡ್ಕೋ, ಹಸನನ್ನಾಗಿ ಮಾಡಿಕೊಂಡು ಸಮರ್ಥನಾಗಿ ಲೋಕದ ಸೇವೆಯನ್ನು ಮಾಡುವಂಥ ಕೆಲಸವನ್ನು ಮಾಡು ಎನ್ನುವಂತಹದ್ದನ್ನು ಪ್ರತಿಪಾದನೆ ಮಾಡ್ತಾರೆ. ಆ ದೃಷ್ಟಿಯಿಂದ ನಮ್ಮ ಬದುಕು ಇದು ಸಾರ್ಥಕವಾಗಬೇಕು ಅನ್ನೋದಾದರೆ ನಾವೆಲ್ಲರೂ ಕೂಡ ನಮ್ಮ ಬದುಕನ್ನು, ನಮ್ಮ ಆಯುಷ್ಯನ ನಾವು ಅರ್ಥವನ್ನು ಮಾಡ್ಕೊಳ್ಬೇಕು. ನಮ್ಮ ಆಯುಷ್ಯನ ಅರ್ಥವನ್ನು ಮಾಡಿಕೊಂಡು ನಾನು ನನ್ನ ಕರ್ತವ್ಯಗಳನ್ನು ಏನು ಮಾಡಬೇಕು ಎನ್ನುವಂತಹ ಸಂಕಲ್ಪವನ್ನು ಅವನು ಮಾಡಬೇಕು. ಮಾಡುವುದಕ್ಕೆ ಪೂರ್ವದಲ್ಲಿ ತಾನು ಭಗವಂತನ ಸ್ಮರಣೆಯಿಂದ ಆ ಕೆಲಸವನ್ನು ಮಾಡಬೇಕು ಎನ್ನುವಂತಹದ್ದನ್ನು ಪ್ರತಿಯೊಬ್ಬರು ಕೂಡ ಅರ್ಥವನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸಿದ್ರೆ ಆಗ ಅವರ ಬದುಕು ಏನಾಗ್ತದೆ ಅಂತ ಹೇಳಿದ್ರೆ ಸಾರ್ಥಕವಾಗುತ್ತೆ. ಭಗವಂತ ನಮ್ಮನ್ನು ಮುಂದೇನೂ ಕೂಡ ಏನು ಮಾಡ್ತಾನೆ ನಮಗೆ ಅಂದರೆ ಉತ್ತಮವಾದಂತಹ ಫಲಗಳನ್ನು ಕೊಡ್ತಾನೆ ಎನ್ನುವಂತಹದ್ದನ್ನು. ಯಾಕೆಂದರೆ ಈ ಜೀವನ ಅನ್ನುವಂತಹದ್ದು ಯಾವತ್ತೂ ಕೂಡ ಮುಕ್ತಿಯನ್ನು ಹೊಂದಬೇಕಾಗಿರ್ತಕ್ಕಂಥದ್ದು. ಆ ಮುಕ್ತಿಯನ್ನು ಹೊಂದಲಿಕ್ಕೆ ಬೇಕಾದಂತಹ ಮಾರ್ಗವನ್ನು ನಾವು ಅಳವಡಿಸ್ಕೊಳ್ಬೇಕು ಅನ್ನೋದಾದರೆ ಅದಕ್ಕೆ ಭಕ್ತಿಯ ಮಾರ್ಗವನ್ನು ಅನುಸರಿಸಿಕೊಂಡು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ಹೋದಾಗ ಮಾತ್ರ ನಮ್ಮ ಬದುಕು ಸಾರ್ಥಕವಾಗುತ್ತೆ ಎನ್ನುವಂತಹದನ್ನ ಅರ್ಥವನ್ನು ಮಾಡಿಕೊಂಡು ನಮ್ಮ ಬದುಕನ್ನು ನಾವು ಸಾಗಿಸಬೇಕಾಗಿರ್ತದೆ. ಆ ದೃಷ್ಟಿಯಲ್ಲಿ ಈ ವಚನದ ಮೂಲಕವಾಗಿ ನಾವು ನಿಜವಾದ ಸಂದೇಶ ಕೊಡೋದು ಏನಪ್ಪ ಅಂತ ಹೇಳಿದ್ರೆ, ಬರೀ ಹುಟ್ಟಿ ನಾವು ಯಾವತ್ತೂ ಒಂದು ದಿವಸ ಹೋಗ್ತೀವಿ ಎನ್ನುವಂತಹದ್ದು ಬೇಡ, ನಾವು ಹುಟ್ಟಿ ಈ ಜೀವನವನ್ನು ಸಾರ್ಥಕವನ್ನು ಮಾಡ್ಕೊಳ್ತೇವೆ ಎನ್ನುವಂತಹ ರೀತಿಯಲ್ಲಿ ಸಂಕಲ್ಪವನ್ನು ಮಾಡುವುದೇ ಈ ವಚನದ ಮೂಲವಾದಂತಹ ಉದ್ದೇಶವಾಗಿರುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಬದುಕಿನಲ್ಲಿ ನಮ್ಮ ಆಯುಷ್ಯನ ನಾವು ಅರ್ಥವನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸೋಣ ಎನ್ನುವಂತ ಹೇಳುವುದೇ ವಚನದ ಮೂಲವಾದಂತಹ ಗುರಿಯಾಗಿರುತ್ತೆ ಎನ್ನುವಂತಹದ್ದು. ಹಾಗಾಗಿ ಈ ವಚನದ ಮೂಲಕವಾಗಿ ನಾವು ನಮ್ಮ ಬದುಕಿನಲ್ಲಿ ಜಾಗೃತರಾಗಿ ಭಗವಂತನ ಸೇವೆಯನ್ನು ಮಾಡುವುದರ ಮೂಲಕವಾಗಿ ಸಾರ್ಥಕತೆಯನ್ನು ಕಂಡುಕೊಳ್ಳೋ ಕೆಲಸವನ್ನು ಮಾಡೋಣ ಅಂತ ಹಾರೈಸಿ ನಮ್ಮ ಇವತ್ತಿನ ಈ ವಚನದ ಒಂದು ಅರ್ಥವನ್ನು ಪೂರೈಸ್ತಾ ಇದ್ದೇವೆ.